ಸಭೆಯ ಅಜೆಂಡಾಗಳು ಯಾವುದೇ ರೀತಿಯಲ್ಲಿ ಇನ್ನೂ ಸರ್ಕ್ಯುಲೇಟ್ ಏನಾಗಿಲ್ಲ. ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಚುನಾವಣಾ ಫಲಿತಾಂಶದ ನಂತರ ಸರ್ಕಾರ ರಚನೆ ಮಾಡತಕ್ಕಂಥ ಪ್ರಕ್ರಿಯೆಗಳು. ಈ ಒಂದು ಪ್ರಕ್ರಿಯೆಯಲ್ಲಿ ಬಿಜೆಪಿ ಮತ್ತು ಇಂಡಿಯನ್ ಅಲಯನ್ಸ್ ಪಾರ್ಟ್ನರ್ಸ್ ಏನಿದ್ದಾರೆ ಎಲ್ಲರ ಸಭೆಯನ್ನು ಕರೆದಿದ್ದಾರೆ. ಸಭೆಯಲ್ಲಿ ಮುಂದಿನ ಒಂದು ಹೊಸ ಸರ್ಕಾರದ ರಚನೆಯ ಬಗ್ಗೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ 3ನೇ ಬಾರಿ ಸರ್ಕಾರ ರಚನೆ ಆಗ್ತಕ್ಕಂಥ ಒಂದು ಪ್ರಮುಖವಾದ ನಿರ್ಧಾರಗಳು ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಟಿಡಿಪಿ ಅವರು ಸ್ಪೀಕರ್ ಸ್ಥಾನ ಬೇಕು ಅಂತ ಕೇಳಿದ್ದಾರೆ. ಕ್ಯಾಬಿನೆಟ್ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಜೆಡಿಎಸ್ ನ ಡಿಮ್ಯಾಂಡ್ ಏನಾದ್ರು ಇದು? ನಮ್ಮದು ಡಿಮ್ಯಾಂಡ್ ಏನಿಲ್ಲ. ನಮ್ಮ ಡಿಮ್ಯಾಂಡ್ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ತರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಮೊದಲನೇ ಆದ್ಯತೆ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಂದ್ರ ಸರ್ಕಾರದಿಂದ ಪಡೆಯಬೇಕು. ಅದು ಪ್ರಮುಖವಾದಂತಹ ಒಂದು ನಮ್ಮ ಪಕ್ಷದ ನಿಲುವಿಟ್ಟುಕೊಂಡಿದ್ದೇವೆ. ಮುಂದಿನ ಪ್ರಕ್ರಿಯೆಗಳು ಮುಂದೆ ಅಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ರೆಪ್ರೆಸೆಂಟೇಷನ್ಗಳನ್ನು ಕೊಡಬೇಕು ಅನ್ನೋದು ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನಾಯಕರು ಅವರು ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಗೆದ್ರೆ ಕೇಂದ್ರದಲ್ಲಿ ನೀವು ಸಂಪುಟದಲ್ಲಿ ಸಮಸ್ಯೆ ಆಗಬೇಕಂದ್ರೆ ಸಂಪುಟದ ಒಳಗಿರ್ಬೇಕು. ನೀವು ಅದು ಟೈಮ್ ಬಂದಾಗ ಹೇಳೋಣ. ಈಗ ನಮ್ಮ ಅಲ್ಲಿಯ ಪರಿಸ್ಥಿತಿಗೆ ಯಾವ ತೀರ್ಮಾನ ಸೂಕ್ತ ಅಂತಕ್ಕಂಥದ್ದು ದೆಹಲಿಯ ನಾಯಕರಿಗೆ ಗೊತ್ತಿದೆ. ಅವ್ರು ತೀರ್ಮಾನ ಮಾಡ್ತಾರೆ. ಅಗ್ರಿಕಲ್ಚರ್ ಮಿನಿಸ್ಟರ್ ಆಗ್ತೀರಿ ಅನ್ನುವಂತ ಕೆಲವು ಮಾತುಗಳು ಕೇಳಬರ್ತಿದ್ದಾವೆ. ನಮ್ಮ ಒಂದು ಪಕ್ಷದ ಪ್ರಮುಖವಾದಂತ ಆಸಕ್ತಿ ಇರತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದ ಹೋರಾಟ. ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ. ಅದು ನೋಡೋಣ ಏನೇನು ತೀರ್ಮಾನಗಳಾಗುತ್ತೆ. ಐ ವಿಲ್ ಫಿನಿಶ್ ದಿಸ್. ಕರ್ನಾಟಕದಲ್ಲಿ ಸೌತ್ ಅಲ್ಲಿ ಆಕ್ಚುಲಿ ಮೈತ್ರಿ ಒಳ್ಳೆ ಬೆನಿಫಿಟ್ ಆಗಿತ್ತು, ಆದ್ರೆ ನಾರ್ತ್ ಅಲ್ಲಿ ಯಾಕೋ ಬೆನಿಫಿಟ್ ಆಗಿಲ್ಲ. ಯಾಕೆ? ಅದು ನಾನು ಸಾರ್ವಜನಿಕವಾಗಿ ಚರ್ಚೆ ಮಾಡತಕ್ಕಂಥ ವಿಷಯ ಅಲ್ಲ. ನಾವು ಸಭೆಯಲ್ಲಿ ಕೂತಾಗ ಅದರ ಬಗ್ಗೆ ಚರ್ಚೆಗೆ ಬಂದ್ರೆ ಎಲ್ಲಿ ಯಾವ ರೀತಿಯ ಒಂದು ಸಮಸ್ಯೆಗಳಾಯ್ತು ಅಂತಕ್ಕಂಥ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ಟೆಲ್ ಮಿ ಬ್ರದರ್. Today's meeting in the Prime Minister's residence, Honorable Home Minister and BJP President invited me to the evening meeting. I am attending that meeting. There is no big agenda from our side. We wanted to form the government without any hurdles. That is our top priority under the leadership of Narendra Modi. I don't know when is the time was fixed for the vote taking ceremony. I think after the meeting of Prime Minister's residence, all those things they will going to announce it. Pardon? When the government will be formed? Don't know actually. After the meeting, they will. I think they will disclose it. Prajwal Revanna's defeat. No, that is expected. One part of the voters, they expected that. But because of some their local issues, he lost the election. Not for this incident, what is going on in the country. In that regard, he is not defeated. Locally, some problem was there. In that miscommunication and the support from one section of one group. Because of that, we lose that election. What will you say about India, sir? No, it will not going to helpful to the country's development. India's alliance
will not going to helpful to the country, because there several friends who are come together to form that India alliance. We know we have several experience in the past. It will not going to affect on the develop to the country, stable government to the country. It will not going to successfully. It will not going to succeed. You think Mr. Naidu will stick to NDA for long? But definitely, I think he will take. He is a matured politician. He know everything. He will not going to take any negative decisions. ಸರ್, ಈಗ ನಿತೀಶ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಜೆಡಿಎಸ್ ಇದಕ್ಕಿಂತ ಮುಂಚೆ ನಿತೀಶ್ ಕುಮಾರ್ ಅವರು ನೀವು ಬಹಳಷ್ಟು ಕುಮಾರ್ ಚರ್ಚೆ ಮಾಡಿದ್ರಿ. ಆ ಸಂದರ್ಭದಲ್ಲಿ ರಕ್ಷಣೆ ಮಾಡುವಂತ ಏನಂತಂದ್ರೆ ಯಾವ ರೀತಿ ನೋಡ್ತೀರಾ ನೀವು ಅಂತ? ಈಗ ನಿತೀಶ್ ಕುಮಾರ್ ಅವರು ಹಿಂದೆ even when Honorable late Vajpayee ji was Prime Minister of this country, at that time also he worked with BJP. He had a long relationship with BJP. I think Nitish Kumar will not going to take any negative steps in this situation. He will going to solidly, I think my conscience is telling that he is going to solidly stand behind Narendra Modi ji.